ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫೋಸಿಸ್ ಆಫ್ ಕ್ಯಾಂಪಸ್ ಡ್ರೈವ್ 2025 ಇದರಲ್ಲಿ ಸಿಸ್ಟಮ್ ಇಂಜಿನಿಯರು, ಫೆಸಿಲಿಸ್ಟ್ ಪ್ರೋಗ್ರಾಮರು ಈ ಎಲ್ಲ ಪೋಸ್ಟ್ಗಳೇ ಅವೈಲೇಬಲ್ ಇದೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ನೋಡ್ಕೋಬಹುದು. BE-BTech ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಸಹಾಯ ಮಾಡಿ ಕೊಡ್ಬೋದು. ಓಕೆ, ಅಷ್ಟು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಕಂಪ್ಲೀಟ್ ಮಾಹಿತಿ ಬೇಕಾದ್ರೆ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮದು ವೆಬ್ಸೈಟ್ ಲಿಂಕ್ ಇದೆಯಲ್ಲ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ವಿಸಿಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಬೇಸಿಕ್ ಹೈಲೈಟ್ಸ್ ಇನ್ಫೋಸಿಸ್ ಆಫ್ ಕ್ಯಾಂಪಸ್ ಡ್ರೈವ್. ಓಕೆ, ಕಂಪನಿ ನೇಮ್ ಇನ್ಫೋಸಿಸ್ ಅಂತ ನೀವು ನೋಡ್ಕೋಬಹುದು. ಡ್ರೈವ್ ಟೈಪ್ ಇದ್ರೆ ಆಫ್ ಕ್ಯಾಂಪಸ್ ರಿಕ್ವೈರ್ಮೆಂಟ್ 2025. ಜಾಬ್ ರೋಲು ಸಿಸ್ಟಮ್ ಇಂಜಿನಿಯರ್ ಮತ್ತು ಸಿಸ್ಟಮ್ ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ ಅಂತ ಹೇಳ್ತಿದ್ದಾರೆ. ಜಾಬ್ ಲೊಕೇಶನ್ ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಆಗ್ಬೋದು. ಇದರಲ್ಲಿ ವರ್ಕ್ ಫ್ರಮ್ ಹೋಮು ಆಗಿರ್ಬೋದು, ಇಲ್ಲ ಆಫೀಸ್ ವರ್ಕು ಆಗಿರ್ಬೋದು. ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದ್ದೀನಿ. ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ಇಲ್ಲಿ ಸುವರ್ಣಾವಕಾಶ. ಬ್ಯಾಚ್ ಎಲಿಜಿಬಲ್ 2022ರಿಂದ 2025 ಬ್ಯಾಚಿನವರಿಗೆ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಫ್ರೆಷರ್ಸ್ ಇದರಲ್ಲಿ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ CTC 3.6ಇಂದ 9.5 ಲ್ಯಾಕ್ಸ್ ನಿಮಗೆ ಸ್ಯಾಲ್ರಿ ಪ್ಯಾಕೇಜಸ್ ಕೊಡಲಾಗುತ್ತೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಕಂಪನಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೋತೀರಾ. ಅಲ್ಲಿ ವಿಸಿಟ್ ಮಾಡಿದ ನಂತರ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಇದು ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲನೇ ಇಲ್ಲಿ ಕೆಳಗಡೆ ಕೊಡಲಾಗಿದೆ, ನೀವು ಕಂಪ್ಲೀಟ್ ನೋಡ್ಕೋಬೋದು. ಪೋಸ್ಟ್ ಇಲ್ಲಿ ಸಿಸ್ಟಮ್ ಇಂಜಿನಿಯರ್ ಮತ್ತು ಸ್ಪೆಷಲಿಸ್ಟ್ ಪ್ರೋಗ್ರಾಮರ್ ಅಂತ ಕೊಡಲಾಗಿದೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಅದೇ ರೀತಿ ನೀವು ಇಲ್ಲಿ ಕಂಪ್ಲೀಟ್ ಮಾಹಿತಿನ ಪಡೆದುಕೊಳ್ಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಲ್ಲ, ಸಿಸ್ಟಮ್ ಇಂಜಿನಿಯರ್ಗೆ BE-BTech, ಹಾಗೆ ME, M.Tech, MSc ಮತ್ತು MCA ಎಲ್ಲ ಕಂಪ್ಲೀಟ್ ಆದರೆ ಇದರಲ್ಲಿ ಅಪ್ಲೈ ಮಾಡ್ಕೋಬೋದು. ಅದು 2022ರಿಂದ 2025 ಲೇಟೆಸ್ಟ್ ಅಂದರೆ ಈ ಕೆಲಸ ಅಪ್ಲೈ ಮಾಡ್ಬೋದು. ಬ್ಯಾಚ್ನವರು ಮಿನಿಮಮ್ ಪರ್ಸೆಂಟೇಜ್ 60% ಮಾರ್ಕ್ ಆಗಿರಬೇಕು. ನೋ ಆ್ಯಕ್ಟಿವ್ ಬ್ಯಾಕ್ಲೆಸ್ ಡ್ಯೂರಿಂಗ್ ಟೈಮ್ ಆಫ್ ಅಪ್ಲಿಕೇಶನು. ಸ್ಪೆಷಲಿಸ್ಟ್ ಪ್ರೋಗ್ರಾಮಿಂಗ್ ಅಂತಲ್ಲ, BE-BTech, CSE, IT, ECE, MCA, M.Tech. ಸ್ಕಿಲ್ಸ್ ನೀಡೆಡ್ ಸ್ಟ್ರಾಂಗ್ ನಾಲೆಜ್, ಪ್ರೋಗ್ರಾಮಿಂಗ್ ನಾಲೆಜ್ ಇರಬೇಕು. ಜಾವಾ, ಪೈಥಾನ್, C++, DSA, ಪ್ರೋಗ್ರಾಮ್ ಸಾಲ್ವಿಂಗ್. ಹೈಯರ್ ಸ್ಯಾಲ್ರಿ ರೋಲು ಆಫರ್ಡ್ 9.5 ಲ್ಯಾಕ್ಸ್. ಹೈಯೆಸ್ಟ್ ಸ್ಯಾಲ್ರಿ ಅಂದರೆ ಅಷ್ಟು ಸ್ಯಾಲ್ರಿ ಪ್ಯಾಕೇಜು ಹೈಯೆಸ್ಟ್ ಸ್ಯಾಲ್ರಿ ಆಗಿರುತ್ತೆ. ನಿಮ್ಮ ಟ್ಯಾಲೆಂಟ್ ಮುಖಾಂತರ ನಿಮಗೆ ಸ್ಯಾಲ್ರಿಯನ್ನು ಡಿಸೈಡ್ ಮಾಡಲಾಗುತ್ತೆ. ಅಪ್ಲಿಕೇಶನ್ ಪ್ರೊಸೆಸ್ ಇದೆಯಲ್ಲ, ವಿಸಿಟ್ ದಿ ಇನ್ಫೋಸಿಸ್ ಕರಿಯರ್ ಪೋರ್ಟಲ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಚೂಸ್ ಯುವರ್ ರೋಲ್ ಕ್ಲಿಕ್ ಮಾಡ್ಕೊಳ್ಳಿ. ಆಫ್ ಕ್ಯಾಂಪಸ್ ರಿಕ್ವೈರ್ಮೆಂಟ್ ಹೈರಿಂಗ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ಮಾಡಿದ ಮೇಲೆ ನಿಮ್ಮದು ರಿಸ್ಯೂಮನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಎಂಟರ್ ಯುವರ್ ರಿಸ್ಯೂಮ್. ATS ಫ್ರೆಂಡ್ಲಿ ಕೀವರ್ಡ್ ಲೈಕ್ ಜಾವಾ, ಪೈಥಾನ್, SQL. ಟೇಕ್ ದಿ ಆನ್ಲೈನ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಆದಮೇಲೆ ಅಟೆಂಡ್ ವರ್ಚುವಲ್ ಇಂಟರ್ವ್ಯೂ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೆಸ್ ಇದೆಲ್ಲ, ಆನ್ಲೈನ್ ಆ್ಯಪ್ಟಿಟ್ಯೂಡ್ ಕೋಡಿಂಗ್ ಟೆಸ್ಟ್ ಇರುತ್ತೆ, ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ ಮತ್ತು HR ಇಂಟರ್ವ್ಯೂ ಇರುತ್ತೆ. ಫೈನಲ್ ಆಗಿ HR ಇಂಟರ್ವ್ಯೂ ಆದಮೇಲೆ ನಿಮಗೆ ಜಾಬ್ ಆಫರ್ ಲೆಟರ್ ನಿಮಗೆ ಆಫರ್ ಮಾಡಲಾಗುತ್ತೆ. ಸ್ಕಿಲ್ಸ್ ರಿಕ್ವೈರ್ಡ್ ನಾವು ಆಲ್ರೆಡಿ ಹೇಳಿದ್ದೀನಿ. ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಜಾವಾ, ಪೈಥಾನ್, C++, ವೆಬ್ ಟೆಕ್ನಾಲಜಿ HTML, CSS, JS, React DB, MySQL, Oracle ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್, DSA, ಕೋಡಿಂಗ್ ಚಾಲೆಂಜಸ್ ಇದೆಲ್ಲ ನೀವು ಕಂಪ್ಲೀಟ್ ಅಂದರೆ ಟ್ರೈನಿಂಗ್ ನೀವು ತೆಗೆದುಕೊಂಡಿರಬೇಕು. ಮತ್ತು ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಒಳ್ಳೆಯದಾಗಿರಬೇಕು. ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಷನ್ ಇಲ್ಲಿ ಸೂಪರ್ ಆಗಿರಬೇಕು. ನಂತರ ಕೊಲಾಬರೇಷನ್, ಆ್ಯಟಿಟ್ಯೂಡ್ ಎಲ್ಲ ನಿಮ್ಮ ಮನೋಬಲ ಎಲ್ಲನೂ ಚೆನ್ನಾಗಿರಬೇಕು. ಬೆನಿಫಿಟ್ ಏನಿದೆ ಅಂತ ನೀವು ನೋಡ್ಕೋಬೋದು. ಇನ್ಫೋಸಿಸಿಂದ ನಿಮಗೆ ಗೊತ್ತಿರುವಂಥದ್ದೇ ಮಾಹಿತಿ. ಕರಿಯರ್ ಗ್ರೋತ್ ಆಗುತ್ತೆ, ಟ್ರೈನಿಂಗ್ ಮೈಸೂರು ಕ್ಯಾಂಪಸ್ ಮತ್ತು ಗ್ಲೋಬಲ್ ಅಪಾರ್ಚುನಿಟಿ, ವರ್ಕ್ ಲೈಫ್ ಬ್ಯಾಲೆನ್ಸ್, ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್. ಓಕೆ, ಇದೆಲ್ಲ ನಿಮಗೆ ತುಂಬ ಎಲ್ಲ ಅಡ್ವಾಂಟೇಜಸ್ ನಿಮ್ಮ ಕಂಪನಿ ಮುಖಾಂತರ ಸಿಗಲಾಗುತ್ತೆ. ಓಕೆ, ಹಾಗೆ ರಿಯಲ್ ಯೂಸ್ ಕೇಸಸ್ ಆಫ್ ಹೌ ಸ್ಟೂಡೆಂಟ್ಸ್ ಬೆನಿಫಿಟೆಡ್. ಇಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಕೆಲವೊಂದು ಸ್ಟೂಡೆಂಟ್ಗಳ ಹೆಸರನ್ನು ಕೊಡಲಾಗಿದೆ. ಇವರು ಈ ಕಂಪನಿಯಲ್ಲಿ ಯಾವ ರೀತಿ ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ ಮತ್ತು ಯಾವ ಸ್ಯಾಲ್ರಿ ಪ್ಯಾಕೇಜನ್ನು ತೆಗೆದುಕೊಳ್ತಿದ್ದಾರೆ ಇಲ್ಲಿ ನೋಡ್ಕೋಬಹುದು. ಟಾಪ್ ಟಿಪ್ಸ್ ಕ್ರ್ಯಾಪ್ ಇನ್ಫೋಸಿಸ್ ಆಫ್ ಕ್ಯಾಂಪಸ್ ಡ್ರೈವ್. ಓಕೆ, ಇಲ್ಲಿ ನೋಡ್ಕೋಬಹುದು. ಕೆಲವೊಂದು ಕ್ವಶನ್ ಕೊಟ್ಟಿದೆ. ಕ್ಯಾನ್ ಸ್ಟೂಡೆಂಟ್ಸ್ ಫ್ರಮ್ ಎನಿ ಸ್ಟ್ರೀಮ್ ಅಪ್ಲೈ ಇನ್ಫೋಸಿಸ್? ಹೌದು, ಅಪ್ಲೈ ಮಾಡ್ಕೋಬೋದು. ಸ್ಟೂಡೆಂಟ್ಗಳಿಗೆ ಕೆಲಸಕ್ಕೆ ಅಪ್ಲೈ ಮಾಡೋದು. ಈಸ್ ಕೋಡಿಂಗ್ ಮ್ಯಾಂಡೇಟರಿ ಸಿಸ್ಟಮ್? ಹೌದು, ನಿಮಗೆ ಕೋಡಿಂಗ್ ಇಲ್ಲಿ ಗೊತ್ತೇ ಇರಬೇಕು, ಕೋಡಿಂಗ್ ಸ್ಟಡಿ ಆಗಿರಬೇಕು. ವಾಟ್ ಈಸ್ ದ ಸ್ಯಾಲ್ರಿ ಇನ್ಫೋಸಿಸ್? ಸ್ಯಾಲ್ರಿ ರೇಂಜ್ 8ರಿಂದ 9 ಲಕ್ಷ ತನಕ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಕೊಡಲಾಗುತ್ತೆ. ಹೌ ಮೆನಿ ಅಟೆಂಪ್ಟ್ಸ್ ಕ್ಯಾನ್ ಐ ಟೇಕ್ ಇನ್ಫೋಸಿಸ್? ಯು ಕ್ಯಾನ್ ಅಪ್ಲೈ ಅಗೇನ್ ಆಫ್ಟರ್ 6 ಮಂತ್. ಒಂದು ಸಲ ನೀವು ಇಂಟರ್ವ್ಯೂ ತೆಗೆದುಕೊಂಡ ನಂತರ ಅದೇ ಇಂಟರ್ವ್ಯೂ ನಿಮ್ಮದು ಪ್ಲಾನಿಂಗ್ ಸಕ್ಸಸ್ ಆಗಿಲ್ಲ ಅಂದರೆ ನಿಮ್ಮ 6 ಮಂತ್ ನಂತರನೇ ಮತ್ತೆ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಈಸ್ ಇನ್ಫೋಸಿಸ್ ಆಫ್ ಕ್ಯಾಂಪಸ್ ಓನ್ಲಿ ಫಾರ್ ಫ್ರೆಷರ್ಸ್? ಪ್ರೈಮರಿ ಎಸ್ ಆಗಿರುತ್ತೆ, ಬಟ್ ಸಮ್ ರೋಲ್ಸು
ಕೆಲವೊಂದು ರೋಲ್ಸ್ ಬಗ್ಗೆ ಕೆಲವೊಂದು ಪೋಸ್ಟ್ಗಳ ಬಗ್ಗೆ ಇರುತ್ತೆ, ನಿಮಗೆ ಯಾವ ರೀತಿ ಇರ್ಬೋದು ಅಂತ. ವರ್ಕ್ ಫ್ರಮ್ ಹೋಮ್ ಅಲ್ಲ ಆಫೀಸ್ ವರ್ಕ್ ಅಂತ ಇರುತ್ತೆ, ಅದನ್ನು ನೀವು ನೋಡ್ಕೋಬಹುದು. ಯಾವುದೇ ರೀತಿಯ ಡೌಟ್ ಇದ್ದರೆ ಬಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.